ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಸಂತೆ ಬಜಾರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಬಿಸ್ನೆಸ್ ಓನರ್ಗಳಿಗೆ ಉಪಯುಕ್ತವಾದಂತಹ ಮಾಹಿತಿ ಹಾಗೂ ಯಾವುದೇ ತರಹದ ಬಿಸ್ನೆಸ್ ಮಾಡುವವರ ಒಂದು ಬಿಸ್ನೆಸ್ ಓನರ್ಗಳಾಗಿರ್ಬೋದು ಅಥವಾ ಸೇಲರ್ಸ್ ಆಗಿರ್ಬೋದು, ಯಾವುದೇ ಸಣ್ಣ ಅಥವಾ ದೊಡ್ಡ ಬಿಸ್ನೆಸ್ ಆಗಿರ್ಬೋದು, ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಫ್ಯಾಷನ್ ಸ್ಟೋರ್, ಕಿರಾಣಿ ಸ್ಟೋರ್, ರೆಸ್ಟೋರೆಂಟ್, ಹೋಟೆಲ್, ವೆಜಿಟೇಬಲ್ ಶಾಪ್, ಫ್ರೂಟ್ ಶಾಪ್, ಎಲೆಕ್ಟ್ರಾನಿಕ್ಸ್, ಮೊಬೈಲ್ ಶಾಪ್, ಎಲೆಕ್ಟ್ರಿಕಲ್ ಶಾಪ್, ಇನ್ನಿತರ ಯಾವುದೇ ಥರದ ಬಿಸ್ನೆಸ್ ಮಾಡುವಂತಹ ಓನರ್ಗಳು ಅಥವಾ ಸೇಲರ್ಸ್ಗಳು ತಮ್ಮ ಬಿಸ್ನೆಸ್ನ ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು ಅಥವಾ ಯಾವ ಥರ ಪ್ರಾಫಿಟ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದು. ಅದೇ ರೀತಿ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಈ ಆನ್ಲೈನ್ ಅಪ್ಲಿಕೇಶನ್ಗಳ ಮೂಲಕ ಯಾವ ಥರ ತಮ್ಮ ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡಬಹುದು, ಯಾವ ಥರ ಆನ್ಲೈನ್ನಲ್ಲಿ ಫ್ರೀಯಾಗಿ ಸೇಲ್ ಮಾಡೋದರಿಂದ ಪ್ರಾಫಿಟ್ಸ್ನ ಇನ್ಕ್ರೀಸ್ ಮಾಡ್ಕೋಬಹುದು ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡಲಿದ್ದೇನೆ. ಅದೇ ರೀತಿ ಈ ಒಂದು ವಿಡಿಯೋ ಬಂದುಬಿಟ್ಟು ನಾನು ಈಗಾಗಲೇ ಹೇಳಿದಾಗೆ ಬಿಸ್ನೆಸ್ ಓನರ್ಸ್ಗಳಿಗೆ ಆಗಿರುತ್ತದೆ. ಯಾವುದೇ ರೀತಿಯ ಬಿಸ್ನೆಸ್ ಮಾಡುವಂತಹ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಯವರಾಗಿರ್ಬೋದು ಇದ್ದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಅದೇ ರೀತಿ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಬಹುದಾಗಿದೆ. ಬನ್ನಿ ಹಾಗಾದರೆ ಯಾವುದು ಆ ಒಂದು ಹೊಸ ಅಪ್ಲಿಕೇಶನ್, ಈ ಒಂದು ಹೊಸ ಅಪ್ಲಿಕೇಶನ್ನಲ್ಲಿ ನೀವು ಜಾಯ್ನ್ ಆಗೋದು ಯಾವ ಥರ, ಈ ಒಂದು ಹೊಸ ಅಪ್ಲಿಕೇಶನ್ನಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ಸ್ ಅಥವಾ ಐಟಮ್ ಅಥವಾ ಸರ್ವೀಸಸ್ನ ನೀವು ಲಿಸ್ಟ್ ಮಾಡೋದು ಹೇಗೆ, ಮಾರಾಟ ಮಾಡೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ. ಈ ಒಂದು ಹೊಸ ಅಪ್ಲಿಕೇಶನ್ನ ಹೆಸರು ಬಂದುಬಿಟ್ಟು ಸಂತೆ ಬಜಾರ್ ಅಂತೇಳಿ. ಅಪ್ಲಿಕೇಶನ್ನ ಹೆಸರು ಸಂತೆ ಬಜಾರ್. ಓಕೆ, ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವು ಯಾವುದೇ ತರಹದ ಮಾರಾಟ ಮಾಡುವಂತಹ ಯಾವುದೇ ತರಹದ ಪ್ರಾಡಕ್ಟ್ ಅಥವಾ ಐಟಮ್ಸ್ನ ಲಿಸ್ಟ್ ಮಾಡ್ಬೋದು ಮತ್ತು ಮಾರಾಟ ಮಾಡ್ಬೋದಾಗಿದೆ. ಓಕೆ, ಹಾಗಾದರೆ ಈ ಒಂದು ಸಂತೆ ಬಜಾರ್ ಅಪ್ಲಿಕೇಶನ್ನ ಬಗ್ಗೆ ಒಂದು ಸಣ್ಣದಾಗಿ ಬ್ಯಾಕ್ಗ್ರೌಂಡ್ನ ತಿಳ್ಕೊಂಡು ಬರೋಣ. ಈ ಒಂದು ಸಂತೆ ಬಜಾರ್ ಅಪ್ಲಿಕೇಶನ್ ಬಂದುಬಿಟ್ಟು ರಾಮ್ಕಲಾ ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿಯ ಕಡೆಯಿಂದ ನಡೆಸ್ತಾ ಇರೋದು. ಈ ಒಂದು ಸಂತೆ ಬಜಾರ್ ಅನ್ನುವಂಥದ್ದು ಒಂದು ಬ್ರ್ಯಾಂಡ್. ಈ ಒಂದು ಅಪ್ಲಿಕೇಶನ್ ಮೇಜರ್ಲಿ ಪ್ರಮುಖವಾಗಿ 4 ಅತಿ ಮುಖ್ಯ ಹಾಗೂ ಅತಿ ಅವಶ್ಯಕತೆ ಇರುವಂತಹ ವಸ್ತುಗಳ ಅಥವಾ ಐಟಮ್ಸ್, ಪ್ರಾಡಕ್ಟ್ಸ್, ಸರ್ವೀಸಸ್ ಏನು ಈ ಗ್ರಾಹಕರು ದಿನನಿತ್ಯವಾಗಿ ಬಳಸಲಿಕ್ಕೆ ಅಗತ್ಯವಿರುವಂತಹ ವಸ್ತುಗಳು ದಿನ ಶಾಪಿಂಗ್ ಮಾಡ್ತಾರೋ ಬೇರೆ ಬೇರೆ ಒಂದು ಅಪ್ಲಿಕೇಶನ್ಗಳ ಮೂಲಕ, ಆ ಒಂದು ಅಪ್ಲಿಕೇಶನ್ಗಳನ್ನು ಕನ್ಸಿಡರ್ ಮಾಡಿ ಈ ಒಂದು ಸಂತೆ ಬಜಾರ್ ಅನ್ನುವಂತಹ ಶಾಪಿಂಗ್ ಅಪ್ಲಿಕೇಶನ್ನ ಡಿಸೈನ್ ಮಾಡಿರುವಂತಹ ಒಂದು ರೀತಿ. ಇದರಲ್ಲಿ ಬಂದ್ಬಿಟ್ಟು 4 ಮೇಜರ್ ಕ್ಯಾಟಗರಿನ ಕನ್ಸಿಡರ್ ಮಾಡಿರೋದು. ಅದರಲ್ಲಿ ಯಾವುದಪ್ಪ ಅಂತಂದರೆ, ಮೊದಲನೇದು ಬಂದುಬಿಟ್ಟು ಫುಡ್ ಅಂದರೆ ಊಟ. ಈ ಒಂದು ಸಂತೆ ಬಜಾರ್ ಅಪ್ಲಿಕೇಶನ್ನಲ್ಲಿ ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೊದಲ್ಲಿ ಯಾವ ಥರ ರೆಸ್ಟೋರೆಂಟ್ ಅಥವಾ ಕೆಫೆಗಳಿಂದ ಊಟ ಆರ್ಡರ್ ಮಾಡ್ಕೋಬೋದು, ಅದೇ ರೀತಿ ಸಂತೆ ಬಜಾರ್ ಅಪ್ಲಿಕೇಶನ್ನಲ್ಲೂ ಕೂಡ ನೀವು ಯಾವುದೇ ರೆಸ್ಟೋರೆಂಟಿಂದ ಆಗಿರ್ಬೋದು, ಯಾವುದೇ ಕೆಫೆಯಿಂದ ಆಗಿರ್ಬೋದು ಊಟನ ಆರ್ಡರ್ ಮಾಡ್ಕೋಬೋದಾಗಿದೆ. ಇನ್ನು 2ನೇ ಮೇಜರ್ ಕ್ಯಾಟಗರಿ ಬಂದುಬಿಟ್ಟು ಗ್ರೋಸರಿ, ಫ್ರೂಟ್ಸ್, ವೆಜಿಟೇಬಲ್ ಶಾಪ್. ಈಗ ಪ್ರಸ್ತುತ ಈ ಮಾರ್ಕೆಟ್ನಲ್ಲಿರುವಂತಹ ಬ್ಲಿಂಕಿಟ್ ಆಗಿರ್ಬೋದು, ಬಿಗ್ ಬಾಸ್ಕೆಟ್ ಆಗಿರ್ಬೋದು, ಚೆಪ್ಟೋ ಆಗಿರ್ಬೋದು, ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಆಗಿರ್ಬೋದು, ಈ ಥರ ಒಂದು ಅಪ್ಲಿಕೇಶನಲ್ಲಿ ಯಾವ ಥರ ಕಸ್ಟಮರ್ಸ್ ಆರ್ಡರ್ ಮಾಡ್ಕೋತಾರೋ, ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಕಿರಾಣಿ ಐಟಮ್ಸ್ ಆಗಿರ್ಬೋದು, ಗ್ರಾಸರಿ ಐಟಮ್ಸ್ ಆಗಿರ್ಬೋದು, ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಸಿಗುವಂಥ ಐಟಮ್ಸ್ನ ಯಾವ ಥರ ಆರ್ಡರ್ ಮಾಡ್ಕೊತಾರೋ ಅದೆಲ್ಲ ಐಟಮ್ಸ್, ಅದೆಲ್ಲ ಪ್ರಾಡಕ್ಟ್ಸ್ನ ಸಂತೆ ಬಜಾರ್ ಅಪ್ಲಿಕೇಶನ್ ಮೂಲಕ ಗ್ರಾಹಕರು ಶಾಪಿಂಗ್ ಮಾಡ್ಬೋದಾಗಿದೆ, ಪರ್ಚೇಸ್ ಮಾಡ್ಬೋದಾಗಿದೆ. ಅದೇ ರೀತಿ 3ನೇದು ಬಂದುಬಿಟ್ಟು ಫ್ಯಾಷನ್, ಎಲೆಕ್ಟ್ರಾನಿಕ್ಸ್, ಇಂಡಸ್ಟ್ರಿಯಲ್ ನೀಡ್, ಅಗ್ರಿಕಲ್ಚರ್ ನೀಡ್ ಅಥವಾ ಯಾವುದೇ ಶೂ ಆಗಿರ್ಬೋದು, ಫ್ಯಾಷನ್ ರಿಲೇಟೆಡ್ ಎಲ್ಲ ಐಟಮ್ಸ್ ಆಗಿರ್ಬೋದು. ಓಕೆ, ಅದೇ ರೀತಿ ಇಂಡಸ್ಟ್ರಿಯಲ್ ನೀಡ್ಸ್ ಆಗಿರ್ಬೋದು. ಎಲ್ಲನೂ ಲೈಕ್ ಯಾವ ಥರ ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟಲ್ಲಿ ಯಾವ ಥರ ಒಂದು ಪ್ರಾಡಕ್ಟ್ಸ್ ಇರುತ್ತೆ, ಅದೇ ಥರ ಎಲ್ಲ ಒಂದು ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಎಲ್ಲ ಒಂದು ಪ್ರಾಡಕ್ಟ್ಸ್ನ
ಇಲ್ಲಿ ಶಾಪಿಂಗ್ ಮಾಡ್ಬೋದಾಗಿದೆ, ಗ್ರಾಹಕರು ಆರ್ಡರ್ ಮಾಡ್ಕೋಬೋದಾಗಿದೆ. ಇದೆಲ್ಲ ಅಲ್ಲದೆ ಒಂದು 4ನೇ ಒಂದು ಕ್ಯಾಟಗರಿ ಬಂದುಬಿಟ್ಟು ಸರ್ವೀಸಸ್. ಅಂದರೆ ಒಂದು ಸಿಟಿ ಆಗಿರ್ಬೋದು, ಇಲ್ಲ ಒಂದು ಕವರ್ಡ್ ಏರಿಯಾದಲ್ಲಾಗಿರ್ಬೋದು, ಯಾರಾದರೂ ಹೋಮ್ ರಿಲೇಟೆಡ್ ಸರ್ವೀಸಸ್ ನೋಡ್ತಾ ಇದ್ದರೆ ಆ ಎಲ್ಲ ಸರ್ವೀಸಸ್ನು ಈ ಒಂದು ಆ್ಯಪ್ಗಳ ಮೂಲಕ ಈ ಒಂದು ಆ್ಯಪ್ನ ಮೂಲಕ ಬುಕ್ ಮಾಡ್ಕೋಬೋದಾಗಿದೆ. ಫಾರ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಪ್ಲಂಬರ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಪೇಂಟರ್ ಆಗಿರ್ಬೋದು, ಲಾಂಡ್ರಿ ಆಗಿರ್ಬೋದು, ಡ್ರೈ ಕ್ಲೀನಿಂಗ್ ಸರ್ವಿಸ್ ಆಗಿರ್ಬೋದು, ಈವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅದೇ ರೀತಿ ಕ್ಯಾಟ್ರಿಂಗ್ ಆಗಿರ್ಬೋದು, ಇನ್ನಿತರ ಯಾವುದೋ ಸರ್ವಿಸಸ್ ರಿಲೇಟೆಡು, ಇಲ್ಲ ವೆಹಿಕಲ್ ಸೇಲ್ಸ್ ಆಗಿರ್ಬೋದು, ಈ ಬ್ರೋಕೇಜಿಂಗ್ ಮಾಡೋರಾಗಿರ್ಬೋದು, ಇವರೆಲ್ಲರೂ ತಮ್ಮ ತಮ್ಮ ಸರ್ವಿಸಸ್ನನ್ನು ಇಲ್ಲಿ ಲಿಸ್ಟ್ ಮಾಡಿ ತಮ್ಮ ಸೇಲ್ಸ್ನ ಇಂಪ್ರೂವ್ ಮಾಡ್ಕೋಬೋದಾಗಿದೆ, ಅಥವಾ ಹೆಚ್ಚು ಜನಕ್ಕೆ ರೀಚ್ ಆಗ್ಬೋದಾದ ಒಂದು ಸುವರ್ಣ ಅವಕಾಶ ಆಗಿದೆ. ಈ ಒಂದು ವಿಡಿಯೋದಲ್ಲಿ ಮೇಜರ್ಲಿ ನಾನು ಕವರ್ ಮಾಡ್ತಾ ಇರೋದು ಈ ಒಂದು ಸಂತೆ ಬಜಾರ್ ಅಪ್ಲಿಕೇಶನ್ ರನ್ ಆಗೋದು ಸೇಲರ್ ಬೇಸಲ್ಲಿ. ಸೊ ಸಂತೆ ಬಜಾರ್ ಅಪ್ಲಿಕೇಶನ್ ಅನ್ನೋದು ಒಂದು ಬ್ರ್ಯಾಂಡ್. ಇದರಲ್ಲಿ ಸೇಲರ್ಸ್ ಇರ್ತಾರೆ. ಆ ಸೇಲರ್ಸ್ ಬಂದುಬಿಟ್ಟು ತಮ್ಮ ತಮ್ಮ ಐಟಮ್ಸ್ನ, ತಮ್ಮ ಪ್ರಾಡಕ್ಟ್ಸ್ನ ಇಲ್ಲಿ ಲಿಸ್ಟ್ ಮಾಡ್ತಾರೆ. ಆ ಲಿಸ್ಟ್ ಮಾಡಿದ್ದ ಐಟಮ್ಸ್ ಆರ್ ಪ್ರಾಡಕ್ಟ್ನ ಗ್ರಾಹಕರು ಯಾರಾದರೂ ಪರ್ಚೇಸ್ ಮಾಡ್ಬೋದು. ಇದು ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಈ 4 ಮೇಜರ್ ಕ್ಯಾಟಗರಿಯಿಂದ ಈಗಾಗಲೇ ನಿಮಗೆಲ್ಲ ಅರ್ಥ ಆಗಿರ್ಬೋದು. ಸಂತೆ ಬಜಾರ್ ಅಪ್ಲಿಕೇಶನ್ ಅನ್ನೋದು ಒಂಥರ ಆಲ್ ಇನ್ ಒನ್ ಅಂತ ಹೇಳ್ಬೋದು. ಓಕೆ, ಹಾಗಾದರೆ ಇನ್ನು ತಡ ಯಾಕೆ? ನೀವು ಯಾವುದೇ ರೀತಿಯ ಬಿಸ್ನೆಸ್ ಮಾಡ್ತಿದ್ದಲ್ಲಿ, ಅಥವಾ ಯಾವುದೇ ರೀತಿ ಬಿಸ್ನೆಸ್ ಈಗಾಗಲೇ ರನ್ ಮಾಡ್ತಿದ್ದರೆ, ನಿಮ್ಮ ಸೇಲ್ಸ್ನ ಇಂಪ್ರೂವ್ ಮಾಡ್ಕೋಬೇಕು, ನಿಮ್ಮ ಪ್ರಾಫಿಟ್ನ ಜಾಸ್ತಿ ಮಾಡ್ಕೋಬೇಕಂದ್ರೆ ಈಗಲೇ ನಮ್ಮ ನಂಬರ್ಗೆ ಕರೆ ಮಾಡಿ, ಅಥವಾ ನಮ್ಮ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಮಗೆ ಆಯ್ ಅಂತ ಮೆಸೇಜ್ ಕಳಿಸಿ, ಇಂಟ್ರೆಸ್ಟೆಡ್ ಟು ಜಾಯ್ನ್ ಅಂತ ಕಳಿಸಿ, ನಮ್ಮ ಅಪ್ಲಿಕೇಶನ್ನ ಜಾಯ್ನ್ ಆಗಿ ನಿಮ್ಮ ಪ್ರಾಫಿಟ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಈ ಒಂದು ಸಂತೆ ಬಜಾರ್ ಅಪ್ಲಿಕೇಶನ್ನ ಯಾಕೆ ಜಾಯ್ನ್ ಆಗಬೇಕು ಬಿಸ್ನೆಸ್ ಓನರ್ಸ್ ಅಂತಂದರೆ, ಇದು ಒಂದು ಫ್ರೀ ಅಪ್ಲಿಕೇಶನ್ ಆಗಿರುತ್ತೆ. ನಾವು ಯಾವುದೇ ರೀತಿಯ ಕಮಿಷನ್ ತೊಗೊಳ್ಳಲ್ಲ. ಇತರ ಆ್ಯಪ್ಗಳ ಥರ ನಾವು ಯಾವುದೇ ಕಮಿಷನ್ ತೊಗೊಳ್ಳಲ್ಲ. 0% ಕಮಿಷನ್ ಇರುತ್ತೆ. ಅದೇ ರೀತಿ ಫ್ರೀ ಅಡ್ವರ್ಟೈಸ್ಮೆಂಟ್, ಅಂದರೆ ನಿಮ್ಮ ಶಾಪ್ ಪರವಾಗಿ, ನಿಮ್ಮ ಬಿಸ್ನೆಸ್ ಪರವಾಗಿ ನಾವು ಫ್ರೀ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ. ಇವೇನು ಅಪ್ಲಿಕೇಶನಲ್ಲೇ ಸ್ಲೈಡರ್ಸ್ ಆಗಿರ್ಬೋದು, ಪೋಸ್ಟರ್ಸ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ರನ್ ಮಾಡೋದಾಗಿರ್ಬೋದು, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಮೋಷನ್ ವಿಡಿಯೋ ಮಾಡೋದಾಗಿರ್ಬೋದು, ಫ್ರೀ ಮಾರ್ಕೆಟಿಂಗ್ ಮಾಡೋದಾಗಿರ್ಬೋದು, ಯೂಟ್ಯೂಬ್ ಚಾನಲಲ್ಲಿ ಪ್ರಮೋಷನ್ ವಿಡಿಯೋ ಮಾಡೋದಾಗಿರ್ಬೋದು, ಅದೇ ಥರ ನಿಮ್ಮ ಒಂದು ಶಾಪ್ನ ನಿಯರ್ ಬೈ ಲೊಕೇಶನ್ಗಳಲ್ಲಿ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡುವಂತಹ ಕೆಲವೊಂದು ಮಾರ್ಕೆಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಮಾರ್ಕೆಟಿಂಗ್ ಸಪೋರ್ಟ್ ಆಗಿರ್ಬೋದು, ಇದೆಲ್ಲನೂ ಸಂತೆ ಬಜಾರ್ ಆ್ಯಪೇ ಮಾಡುತ್ತೆ. ಆದ್ದರಿಂದ ನಿಮ್ಮ ಒಂದು ಸೇಲ್ಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಕರಿಬೋದು. ಅದೇ ರೀತಿ ಈ ಒಂದು ಸಂತೆ ಬಜಾರ್ ಅಪ್ಲಿಕೇಶನ್ ನೀವು ಜಾಯ್ನ್ ಆಗೋದ್ರ ಮೂಲಕ ಸರಿಸುಮಾರು ದಿನಕ್ಕೆ 10 ರಿಂದ 30 ಹೆಚ್ಚಿನ ಆರ್ಡರ್ಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಅಂತೂ ಇದೆ. ಅದೇ ರೀತಿ ಸಂತೆ ಬಜಾರ್ ಆ್ಯಪ್ ಇರುವುದು ನಿಮಗಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಹಾಗೂ ನಿಮ್ಮ ಒಳಿತಿಗಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗೇಕೆ ಹಾಗಾದರೆ ನಾವು ತಡ ಮಾಡದೆ ಈಗಲೇ ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಇಂಟ್ರೆಸ್ಟ್ನ ತೋರಿಸೋ ಮೂಲಕ ನಾವು ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗೋ ಪ್ರಾಸೆಸ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದೇ ರೀತಿ ಇನ್ನಿತರ ಹೆಚ್ಚಿನ ಸೇಲ್ಸ್ ರಿಲೇಟೆಡ್, ಬಿಸ್ನೆಸ್ ಇಂಪ್ರೂವ್ಮೆಂಟ್ ರಿಲೇಟೆಡ್ ಮಾಹಿತಿಗಾಗಿ ನಮ್ಮ ಸಂತೆ ಬಜಾರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ. ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ಯಾವ್ಯಾವ ಯಾರಾದರೂ ಬಿಸ್ನೆಸ್ ಓನರ್ಸ್ ನಿಮಗೆ ಗೊತ್ತಿದ್ದಲ್ಲಿ ಅವರಿಗೆ ಫಾರ್ವರ್ಡ್ ಮಾಡಿ, ಅವ್ರಿಗೂ ಉಪಯೋಗ ಆಗ್ಬೋದು ಅಂತ ಒಂದು ಇಂಟೆನ್ಷನ್ನಿಂದ ನೀವು ಅವರಿಗೆ ಫಾರ್ವರ್ಡ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಿತರ ಯಾವ ಥರ ಕಂಪ್ಲೀಟಾಗಿ ಡೀಟೇಲ್ಸ್ ನಾನು ಸಂತೆ ಬಜಾರ್ ಅಪ್ಲಿಕೇಶನ್ ಬಗ್ಗೆ ಕೊಡಲಿಕ್ಕೆ ಒಂದು ಸಣ್ಣದಾಗಿ ವಿಡಿಯೋ ಮಾಡ್ತೀನಿ. ಅದರಲ್ಲಿ ಓನ್ಲಿ ರಿಲೇಟೆಡ್ ಟು ಸೇಲ್ಸ್ ಆರ್ ಸೇಲರ್ಸ್ ಯಾವ ಥರ ಜಾಯ್ನ್ ಆಗೋದು, ಯಾವ ಥರ ಯೂಸರ್ ಬೇಸ್ ಇದೆ, ಯಾವ ಥರ ನಮ್ಮ
ಒಂದು ಅಡ್ಮಿನ್ ಅಪ್ಲಿಕೇಶನ್ ಬಿಲ್ಡಪ್ ಆಗಿದೆ. ಯಾವ ಥರ ನಿಮಗೆ ಆರ್ಡರ್ಸ್ ಬರುತ್ತೆ, ಯಾವ ಥರ ಅದನ್ನ ಪ್ರಾಸೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.